ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫೈನಲಿ ಕರ್ನಾಟಕ ಎಂಟು ಫೈನಲ್ಸ್ ವಿಜಯ್ ಹಜಾರೆ ಟ್ರೋಫಿಯ ಫೈನಲ್ಸ್ಗೆ ಇವಾಗ ಎಂಟ್ರಿ ಕೊಟ್ಟಿದೆ ಮಗ. ನೆನ್ನೆ ನಡೆದಂಥ ಮ್ಯಾಚ್ ಸೆಮಿ ಫೈನಲ್ 1 ಇಟ್ಸ್ ಕರ್ನಾಟಕ ವರ್ಸಸ್ ಡಿಫೆಂಡಿಂಗ್ ಚಾಂಪಿಯನ್ಸು ಹರಿಯಾಣ ಅಂತ ಕ್ವಾಲಿಟಿ ಟೀಮ್ ಮೇಲೆ ಗೆದ್ದಿ ತೋರಿಸಿರೋದು ನಮ್ಮ ಕರ್ನಾಟಕ ಟೀಮು. ಮತ್ತೆ ಏನಕ್ಕೆ ವಿಜಯ್ ಹಜಾರೆ ಅಂತ ಬಂದಾಗ ನಾವು ಚಾಂಪಿಯನ್ ಟೀಮ್ ಅಂತ ಮತ್ತೆ ನಮ್ಮ ಕರ್ನಾಟಕ ಟೀಮು ಪ್ರೂವ್ ಮಾಡ್ತಿದ್ದಾರೆ. ಆಕ್ಚುಲಿ ಈ ಮ್ಯಾಚ್ ಮಜಾ ಇರಲಿಲ್ಲ. ಈ ಕ್ವಾರ್ಟರ್ ಫೈನಲ್ ಮ್ಯಾಚ್ ಇತ್ತಲ್ಲ ಬರೋಡಾ ಮೇಲೆ, ಅವನ ಅಜ್ಜಿ ಅದು ಕ್ರೇಜಿ ಆಗಿದ್ದು ಮಾತ್ರ. ಯಾಕಂದ್ರೆ ಅಷ್ಟು ಒಂದು ಟಫ್ ಫೈಟ್, ಒಂಥರ ಕ್ಲೋಸ್ ಫೈಟ್ ಇತ್ತು ಆ ಒಂದು ಮ್ಯಾಚಲ್ಲಿ. ಸೊ ಈ ಮ್ಯಾಚು ಹಂಗೆ ನೋಡೋಕೆ ಹೋಯ್ತು ಅಂದರೆ ಹಂಗೆ ನೋಡೋಕೆ ಸ್ವಲ್ಪ ಕ್ಲೋಸ್ ಫೈಟ್ನೇ ಇತ್ತು. ಏನು ನಿಧಾನಕ್ಕೆ ಆಡಿದ್ದು ಎರಡು ಟೀಮು ಕೂಡ, ಏನು ಫುಲ್ ಅಗ್ರೆಸಿವ್ ಬ್ಯಾಟಿಂಗ್ ಏನು ಆಡಿಲ್ಲ. ಸೊ ಜಸ್ಟ್ 230+ ಹೊಡೆದೆ ಫಸ್ಟ್ ಬ್ಯಾಟಿಂಗ್ ಆಡಿದಂಥ ಹರಿಯಾಣ ಟೀಮು. ಟಾಸ್ ಗೆದ್ದಿದ್ದು ನಮ್ಮ ಕರ್ನಾಟಕನೇ. ಸಖತ್ ಬೌಲಿಂಗ್ ಹಾಕಿರೋದು ಅಭಿಲಾಷ್ ಶೆಟ್ಟಿ ಅವರು 4 ವಿಕೆಟ್ ತೆಗೀತು ಅಂದರೆ ಪ್ರಸಿದ್ಧ ಕೃಷ್ಣ ಅವರು 2 ವಿಕೆಟ್ ತೆಗೆದ್ಬಿಟ್ಟು ಎಕನಾಮಿಕಲ್ ಸ್ಪೆಲ್ನ ಮಾಡೋದು ಶ್ರೇಯಸ್ ಗೋಪಾಲು. ಸೊ 3 ಜನ ಖಡಕ್ ಬೌಲಿಂಗ್ನ ಮಾಡಿದರೆ ಆದ್ದರಿಂದ 230+ಗೆ ಕಟಾಕಕ್ಕೆ ಆಗಿರೋದು. ಎಲ್ಲ 40+ ಹೊಡೆದಿನಿ ಅಂತ ಹೆವಿ ಸ್ಕೋರ್ ಏನು ಯಾರು ಹೊಡೆದಿಲ್ಲ. 50+ ಯಾರು ಕೂಡ ಹೊಡೆದಿಲ್ಲ ಅವರ ಟೀಮಲ್ಲಿ. ನಮ್ಮ ಟೀಮಿಗೆ ಬಂತು ಅಂತಂದರೆ ಮಯಾಂಕ್ ಅಗರ್ವಾಲ್ ಯಾಕೋ ಡಕೌಟ್ ಆಗ್ತಾ ಇದ್ದಾರೆ. ಯಾಕೋ ಈ ಪ್ಲೇ ಆಫ್ಸ್ ಅಂತ ಬಂದಾಗ, ಈ ಮೇನ್ ಮ್ಯಾಚ್ ಅಂತ ಮೇನ್ ಇವೆಂಟ್ ಅಂತ ಬಂದಾಗ ಮಯಾಂಕ್ ಅಗರ್ವಾಲ್ ಯಾಕೋ ತೋಪಡ್ಕೊಂತ ಇದ್ದಾರೆ. ಅದೇ ಲೀಗ್ ಸ್ಟೇಜಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದರು. ಅದೇ ಈ ಥರ ಏನಾದ್ರು ಪ್ಲೇ ಆಫ್ಸು ಇಂಥ ಮ್ಯಾಚು ಅಂತ ಬಂದಾಗ ಕಾಲೆತ್ಕೊಂತ ಇದ್ದಾರೆ. ಅಂಥ ಟೀಮಲ್ಲಿ ಕೈ ಹಿಡಿತಿರೋದು ದೇವದತ್ ಪಡಿಕ್ಕಲು. ಕ್ವಾರ್ಟರ್ ಫೈನಲ್ 102 ರನ್ನು ಅಂತ ಬರೋಡಾ ಟೀಮ್, ಕ್ವಾಲಿಟಿ ಟೀಮ್ ವಿರುದ್ಧ 102 ರನ್ನು. ಈ ಕಡೆ ಸೆಮಿಫೈನಲ್ಲಿ 86 ರನ್ನುಗಳು. ನಾಕ್ಔಟ್ಸ್ ಅಂತ ಬಂದಾಗ ಅವನ ಅಜ್ಜಿ ಯಾವ ಥರ ಎತ್ತಿ ತೋರಿಸ್ಬೇಕು ಗದೆನ ಅಂತ, ಅಂದರೆ ಬ್ಯಾಟ್ನ ಎತ್ತಿ ತೋರಿಸ್ಬೇಕು ಅಂತ ತೋರಿಸ್ಕೊಂಡು ಕೊಟ್ಟಿರೋದು ದೇವದತ್ ಪಡಿಕ್ಕಲು. ಅಲ್ಲ ನಮ್ಮ DDP ಯಾವ ಥರ ಫಾರ್ಮಲ್ಲಿ ಅವರೇ ಅಂತಂದರೆ ಕ್ರೇಜಿ ಫಾರ್ಮ್ ಹೋಗೋರು. 2 ನಾಕೌಟ್ ಮ್ಯಾಚಲ್ಲಿ ಸಖತ್ ಪ್ರದರ್ಶನ. ಏನೋ 1 ನಾಕೌಟ್ ಮ್ಯಾಚಲ್ಲಿ ಹೊಡೆದ್ಬಿಟ್ರು, ಏನೋ ಫ್ಲೂಕಲ್ಲೋ ಲಕ್ಕಲ್ಲೋ ಹೊಡೆದ್ಬಿಟ್ರು ಬಿಡೋಗರು, ಏನೋ ಅಲಕ್ ಆಡ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ಬೋದು. ಬಟ್ 2 ಮೇನ್ ಮ್ಯಾಚಲ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚಲ್ಲಿ ನಿಂತ್ಕೊಂಡು ಮಸ್ತಾಗೆ ಪರ್ಫಾರ್ಮ್ ಮಾಡಿದ್ರು ಇಟ್ಸ್ DDP. ಆಮೇಲೆ ಸಮರನ್ ರವಿಚಂದ್ರನ್ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ 76 ರನ್ನು. ಅವ್ರು 86, ಇವರು 76 ನಮ್ಮ ಕರ್ನಾಟಕ ಪರವಾಗಿ. ಸೊ ಇವರಿಬ್ಬರ ಮೈನ್ ಕಾಂಟ್ರಿಬ್ಯೂಷನಿಂದ ಕರ್ನಾಟಕ 48ನೇ ಓವರಲ್ಲಿ ಟಾರ್ಗೆಟ್ನ ಚೇಸ್ ಮಾಡ್ತು. ನಿಧಾನಕ್ಕೆ ಆಡಿದ್ರು. 238 ರನ್ನ ಟಾರ್ಗೆಟ್ನ ಆರಾಮಾಗಿ ಶಿಸ್ತಾಗಿ ಚೇಸ್ ಮಾಡಿ ಬಿಸಾಕಿದ್ರು. ಸೊ ಇವಾಗ ಫೈನಲ್ ತಲುಪಿರುವಂಥದ್ದು ಕರ್ನಾಟಕ. ಇವತ್ತು ಸೆಕೆಂಡ್ ಸೆಮಿಫೈನಲ್ ಆಗ್ತಾ ಇದೆ. ಮಹಾರಾಷ್ಟ್ರ ವರ್ಸಸ್ ವಿದರ್ಭ ಟೀಮಲ್ಲಂತೂ ಕರುಣ್ ನಾಯರ್ ಸಬ್ಲೈಮ್ ಫಾರ್ಮಲ್ಲಿ ಕಾಣಿಸ್ಕೊಂತ ಇದ್ದಾರೆ ಗುರು. ಅವ್ರ ಕೆರಿಯರ್ನ ಪೀಕ್ ಫಾರ್ಮ್ ಅಂತ ಅಂದರೆ ಇದೇನೆ ಅಂತ ಕಾಣಿಸುತ್ತೆ. ಇಂಡಿಯನ್ ಟೀಮಲ್ಲಿ ಇದ್ಬಿಟ್ಟು 3 ಸೆಂಚುರಿ ಎಲ್ಲ ಹೊಡೆದ್ರಲ್ಲ, ಅವಾಗಿದ್ದ ಫಾರ್ಮು ಇವಾಗ ಮತ್ತೆ ವಾಪಸ್ ಮರುಕಳಿಸಿದೆ ಅಂತ ಹೇಳ್ಬೇಕು. ಇನ್ಫ್ಯಾಕ್ಟ್ ಇವಾಗ ಸಖತ್ ಫಾರ್ಮಲ್ಲಿ ಕಾಣಿಸ್ಕೊಂತಿದ್ದಾರೆ. ಒಂಥರ 2.0 ಕರುಣ್ ನಾಯರ್ ಕಾಣಿಸ್ಕೊಂತಿದ್ದಾರೆ. ನೋಡೋಣ ಇವತ್ತು ಯಾರು ಗೆಲ್ತಾರೆ, ಮಹಾರಾಷ್ಟ್ರ ಗೆಲ್ತಾರ ಅಥವಾ ವಿದರ್ಭ ಗೆಲ್ತಾರ ಅಂತ. ವಿದರ್ಭ ಆಡ್ತಿರೋ ಫ್ಲೋನ ನೋಡ್ತು ಅಂತಂದರೆ ವಿದರ್ಭ ಟೀಮ್ಗೆ ಜಾಸ್ತಿ ಚಾನ್ಸ್ ಇದೆ ಅಂತ ಅನ್ನಿಸಿದೆ. ಒಂದು ವೇಳೆ ಏನಾದ್ರು ಕರ್ನಾಟಕ ವರ್ಸಸ್ ವಿದರ್ಭ ಫೈನಲ್ಸ್ಗೆ ಕರ್ನಾಟಕ ಆಲ್ರೆಡಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದೆ. ವಿದರ್ಭ ಏನಾದ್ರು ಫೈನಲ್ಗೆ ಬಂತು ಅಂತಂದರೆ ಕರ್ನಾಟಕಕ್ಕೆ ಟಫ್ ಕಾಂಪಿಟೇಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಮಗ. ಖುಷಿ ವಿಚಾರ ಏನು ಅಂತಂದರೆ ನಮ್ಮ RCBಗೆ ದೇವದತ್ ಪಡಿಕ್ಕಲ್ಲು ಹೆವಿ ಫಾರ್ಮಲ್ಲಿರೋದು. ಇವಾಗ ನಮ್ಮ ಹುಡುಗರು ಹೇಳ್ತಾರೆ ದೇವದತ್ ಪಡಿಕ್ಕಲ್ಲು ಟೆಸ್ಟಲ್ಲಿ ಈ 50 ಓವರ್ ಫಾರ್ಮೆಟ್ ಲಿಸ್ಟೇ ಫಾರ್ಮೆಟಲ್ಲಿ ಆದರೆ ಓಕೆ ಗುರು, ಫಸ್ಟ್ ಕ್ಲಾಸು ಲಿಸ್ಟೇ ಓಕೆ. ಬಟ್ T20 ಅಂತ ಬಂದಾಗ DDP ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ತೀರಾ. ಸೊ ನೋಡೋಣ ಮಗ. ಇನ್ ಕೇಸ್ ಏನಾದ್ರು ನಮ್ಮ RCB ಇವರ ಈ ಒಂದು ಪ್ರದರ್ಶನ ನೋಡ್ಬಿಟ್ಟು, ವಿಜಯ್ ಹಜಾರೆ ಟ್ರೋಫಿಯ ಪ್ರದರ್ಶನ ನೋಡ್ಬಿಟ್ಟು ಏನಾದ್ರು ಇನ್ ಕೇಸ್ 11 ಏನಾದ್ರು ಅವಕಾಶ ಕೊಟ್ಟರು ಅಂತಂದರೆ, ಅಥವಾ ಏನೋ ಇಂಪ್ಯಾಕ್ಟ್ ಪ್ಲೇಯರ್ ಆಗೋ ಏನಾದ್ರು ಯೂಟಿಲೈಸ್ ಮಾಡಿಕೊಂಡ್ರು ಅಂತಂದರೆ ಅವರು ಕರೆಕ್ಟಾಗಿ ಆ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಮುಂಚೆ RCBಲಿ ಏನಿದ್ರು ದೇವದತ್ ಪಡಿಕ್ಕಲ್ಲು, ಸೊ ಆ ಥರ ಅವರು ಹೆಸರನ್ನ ಗಳಿಸ್ಬೇಕು ಮತ್ತೆ ಅಂತಂದರೆ ಅದೇ ಸಿಕ್ಕಂಥ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು. ಅವ್ರು ಶ್ಯೂರ್ ಆಗಿ 11ಅಲ್ಲಿ ಕಾಣಿಸ್ಕೊಳ್ಳೋ ಥರ ಇಲ್ಲ ಇವಾಗ ಸದ್ಯದ ಮಟ್ಟಿಗೆ. ಇನ್ ಕೇಸ್ ಅವಕಾಶ ಚಿಕ್ಕದಾಗಿ ಸಿಕ್ತು ಅಂದ್ರೂ ಕೂಡ ಅದನ್ನು ದೊಡ್ಡದಾಗೆ ತೋರಿಸ್ಕೋಬೇಕಷ್ಟೇ. ಇವಾಗ ತೋರಿಸ್ಕೊತಾ ಇದ್ದಾರಲ್ಲ ಈ ಪ್ಲೇ ಆಫ್ಸಲ್ಲಿ, ನಾಕೌಟ್ಸಲ್ಲಿ ತೋರಿಸ್ಕೊಂತಿದ್ರಲ್ಲ, ಆ ಥರ ಪ್ರದರ್ಶನ ಬರಬೇಕು. ಅಂದರೆ ಈ ಥರ ನಿಧಾನಕ್ಕೆ ಆಡಬೇಕು ಅಂತಲ್ಲ, ಇದು ಲಿಸ್ಟಾಗಿ ಅವ್ರು ಕರೆಕ್ಟಾಗಿ ಆಡಿದ್ದಾರೆ 50 ಓವರ್ ಫಾರ್ಮೆಟ್ಗೆ. ಅಲ್ಲಿ ಆಡಬೇಕಾಗತ್ತೆ ಸ್ವಲ್ಪ ಅಗ್ರೆಸಿವ್ ಆಗಿ. ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ನಮ್ಮ DDP RCBಗೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಏನು ಅನಿಸ್ತು ನಮ್ಮ ಕರ್ನಾಟಕ ಟೀಮು ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿರೋದು ವಿಜಯ್ ಹಜಾರೆ ಟ್ರೋಫಿಲಿ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಾ.